the next concept of the lesson is gravitational potential energy. So potential energy ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿದೀವಿ, which is with respect to the position or with respect to the distance ಅಂತೇವೆ. Okay, the energy obtained by with respect to the distance is called as potential energy. So now the potential energy of a particle with respect to the earth distance, so that is a gravitational potential energy. So what is gravitational potential energy? Amount of energy, amount of work done in bringing the particle from infinite distance to the point inside the gravitational field. For example, here there is a earth. So this is the earth we have here, and this earth has a mass m which is concentrated at the center. Okay, so this mass or this earth has a field around it. Adu sutta mutta ಏನಿರುತ್ತೆ field ಇರುತ್ತೆ. So how can we come to know that there exists a field? Field ಇದೆ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? ಯಾವುದಾದ್ರೂ ಒಂದು ಪಾರ್ಟಿಕಲ್ ಎಲ್ಲ ಇಲ್ಲಿಟ್ರೆ ಅಟ್ರಾಕ್ಟ್ ಆಯ್ತು ಅಂತ ತಿಳ್ಕೊತಾನೆ ಫೀಲ್ಡ್ ಇದ್ದಾಗ. ಓಕೆ, ಇಲ್ಲಿ ಅಂತ ತಿಳ್ಕೊಳ್ಳಿ ಫೀಲ್ಡ್ ಇದ್ದಾಗ, ಇಲ್ಲಿ ಅಟ್ರಾಕ್ಟ್ ಆದ್ರೆ ಫೀಲ್ಡ್ ಇದ್ದಂಗ ಅಟ್ರಾಕ್ಟ್ ಆಗುತ್ತೆ ಅಂತಾನೆ ಅಟ್ರಾಕ್ಟ್ ಆಗುತ್ತೆ. ನಾವು ಏನು ಫೋರ್ಸ್ ಅಪ್ಲೈ ಮಾಡಬಾರ್ದು, ಅಂದ್ರೆ ನಾನು ಇದನ್ನ ಈ ರೀತಿ ಮೂವ್ ಮಾಡಂಗಿಲ್ಲ. ಸಪೋಸ್ ಇಫ್ ಐ ಪ್ಲೇಸ್ ಅ ಪಾರ್ಟಿಕಲ್ ಹಿಯರ್, if this particle attracts itself by the earth, then it is called as a field. So there exists a field. So field is ಹೆಂಗ್ ಗೊತ್ತಾಗುತ್ತೆ? If any particle which expresses a force at a certain distance, then there exists a field. So ಈ ರೀತಿ ಫೀಲ್ಡ್ ಇರುತ್ತೆ up to infinite distance ಇರುತ್ತೆ, but at infinite distance the practical value will be taken as 0, ಅಂದ್ರೆ ಅಲ್ಲಿ ಬಹಳಷ್ಟು ಫೋರ್ಸ್ ಕಡಿಮೆ ಇರುತ್ತೆ. So now here there is a field around the earth. ಆಗ ಅಷ್ಟಲ್ಲ, ಎಲ್ಲ ಸುತ್ತಮುತ್ತ ಎಲ್ಲ ಕಡೆ ಇರುತ್ತೆ field. Okay, so now here at infinite distance we have placed a particle. So this is at infinite distance, and ಈ infinite distance ಅಲ್ಲಿ ಒಂದು ಪಾರ್ಟಿಕಲ್ ಅನ್ನು ಇಟ್ಟಿದ್ದೀವಿ. ಒಂದು ಪಾರ್ಟಿಕಲ್ ಇದೆ, ಆ ಪಾರ್ಟಿಕಲ್ ಅನ್ನ, ಅಂದ್ರೆ ಇಲ್ಲಿ ಒಂದು ಪಾರ್ಟಿಕಲ್ ಅದ, ಈ ಪಾರ್ಟಿಕಲ್ ಅನ್ನ ತಗೊಂಡು ಇಲ್ಲಿ ಎಲ್ಲಿಗೋ ಬರಬೇಕು. ಅಲ್ಲಿಂದ ತಗೊಂಡು ಇಲ್ಲಿ ಬರಬೇಕು, ಎಷ್ಟು ವರ್ಕ್ ಡನ್ ಮಾಡಬೇಕಲ್ಲ, ಆ ವರ್ಕ್ ಡನ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೀತೀವಿ. ಪೊಟೆನ್ಷಿಯಲ್ ಎನರ್ಜಿ. ಸೊ ಎಲ್ಲಿ ತಗೊಂಡು ಬರಬೇಕು ನಮ್ಮ ಇಷ್ಟ. ಸಪೋಸ್ ಹಿಯರ್ ದಿಸ್ ಇಸ್ ದ ಪಾಯಿಂಟ್ P where I am going to calculate the gravitational potential energy. So therefore P is a point which is at a distance x r ಅಂತ ತಗೊಳ್ತೀನಿ, which is at a distance r. So where I am going to calculate the potential energy. But ಮೊದಲು ಎಲ್ಲಿದೆ ಪಾರ್ಟಿಕಲ್? ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲ, ಇಲ್ಲಿಂದ ಇಲ್ಲಿ ತಗೊಂಡ್ಬರ್ಬೇಕು. ಕರೆಕ್ಟಾ? ಅಲ್ಲಿಂದ ಇಲ್ಲಿ ತಗೊಂಡ್ಬರ್ಬೇಕಾದ್ರೆ ಎಷ್ಟು ವರ್ಕ್ ಡನ್ ಮಾಡಬೇಕಲ್ಲ, ಎಷ್ಟು ವರ್ಕ್ ಡನ್ ಮಾಡಬೇಕಾಗುತ್ತಲ್ಲ, ಆ ವರ್ಕ್ ಡನ್ಗೆ ಪೊಟೆನ್ಷಿಯಲ್ ಎನರ್ಜಿ ಎಟ್ ದ ಪಾಯಿಂಟ್ P ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ ಎಟ್ ದ ಪಾಯಿಂಟ್ P. ಓಕೆನಾ? ಸೊ ನಾವು ಅಲ್ಲಿ ಯಾಕೆ ಸರ್ ಇಲ್ಲಿ ನೋಡಬಹುದು? ಅಫ್ಕೋರ್ಸ್ ನೋಡಬಹುದು, ಇಲ್ಲಿನೂ ನೋಡಬಹುದು. ಅರ್ಥ ಆಗ್ತೇನಾ? ಇಲ್ಲಿ ನಿಮ್ ಇಷ್ಟ, ಫೀಲ್ಡ್ ಒಳಗಡೆ ಎಲ್ಲಾದ್ರೂ ಪಾಯಿಂಟ್ ಕನ್ಸಿಡರ್ ಮಾಡಬಹುದು. ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಈ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲ, ಆ ಡಿಸ್ಟೆನ್ಸ್ ಅಲ್ಲ. ಸೊ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಪಾರ್ಟಿಕಲ್ ಆಫ್ ಮಾಸ್ ಸ್ಮಾಲ್ m from infinite distance to the point P is called as potential energy. But ಇಲ್ಲಿಂದ ಇಲ್ಲಿ ತನಕ ಒಮ್ಮೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗಂಗಿಲ್ಲ, ಅಂದ್ರೆ it becomes very difficult. So for that I will consider intermediate points. So this is the point A which is at a distance x ಅಂತ ಕನ್ಸಿಡರ್ ಮಾಡ್ತೀನಿ, which is at a distance x. Okay, ಅರ್ಥ ಆಗುತ್ತಾ? ಸೊ ಈಗ ಏನ್ ಮಾಡ್ತೀನಿ, ಈ ಪಾರ್ಟಿಕಲ್ m a ಪಾಯಿಂಟ್ ಅಲ್ಲಿ ಅಂತ ಕನ್ಸಿಡರ್ ಮಾಡ್ತೀನಿ. ಆಕ್ಚುಲಿ ಇನ್ಫಿನಿಟಿ ತಗೊಂಡ್ಬರ್ತಾ ಇದ್ದೀನಿ, ಎಲ್ಲಿ ತನಕ? P ತನಕ. ಬಟ್ ಅಲ್ಲಿಂದ ಇಲ್ಲಿಗೆ ಒಮ್ಮೆ ಟೋಟಲ್ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನನಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತೀನಿ. ಅಗೇನ್ ಐ ವಿಲ್ ಕ್ಯಾಲ್ಕುಲೇಟ್ ಅ ಪಾರ್ಟ್ ಆಫ್ ವರ್ಕ್ ಡನ್ ಟು ಮೂವ್ ಫ್ರಮ್ A to B. ಇಲ್ಲಿ ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಪಾಯಿಂಟ್ B which is at a distance dx from A. ಸೊ A ಇಂದ B ಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀನಿ, ಆಮೇಲೆ ಎಲ್ಲ ಪಾರ್ಟ್ ಇದೇ ರೀತಿ ಇಂಟಿಗ್ರೇಷನ್ ಮಾಡ್ತೀನಿ. ಸೊ ಐ ವಿಲ್ ಗೆಟ್ ದ ಟೋಟಲ್ ವರ್ಕ್ ಡನ್. ಅವಾಗ ನನಗೆ ಟೋಟಲ್ ವರ್ಕ್ ಡನ್ ಬರುತ್ತೆ. ಸೊ ನೌ ಹಿಯರ್ ದ ಗ್ರಾವಿಟೇಷನಲ್ ಫೋರ್ಸ್ on the particle
gravitational force on the particle at point A. Formula ಏನು F is equal to G m1 m2 divided by r square. m1 ಏನದ mass of earth capital M, m2 small m divided by distance a point distance ಎಷ್ಟು ಅದ x square. So G m1 m2 divided by r square, or it is equation number 1. So ಇಷ್ಟು ಫೋರ್ಸ್ ಅಪ್ಲೈ ಆಗುತ್ತೆ ಆ ಪಾರ್ಟಿಕಲ್ ಮೇಲೆ, ಕರೆಕ್ಟಾ? ಈಗ ಇಷ್ಟು ಫೋರ್ಸ್ ಅಪ್ಲೈ ಆದಾಗ ಈ ಪಾರ್ಟಿಕಲ್ ಎಲ್ಲಿಂದ A ದಿಂದ B ಗೆ ಡಿಸ್ಪ್ಲೇಸ್ ಆಗ್ತಾ ಇದೆ. So by applying this much of force, ಈ ಫೋರ್ಸ್ ಇಂದ the particle of mass m displaces from A to point B. So whether work has done or not? Work ಆಯ್ತಾ ಆಗಿಲ್ಲ? If any particle which displaces by applying the force, then work is said to be done. Particle displace ಆಯ್ತು ಅಂತಂದ್ರೆ, ಪಾರ್ಟಿಕಲ್ ಮೂವ್ ಆಯ್ತು ಅಂತಂದ್ರೆ ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಅವಾಗ ವರ್ಕ್ ಆಗಿದೆ ಅಂತ ಅರ್ಥ. ಜೀರೋ ವರ್ಕ್, ಪಾಸಿಟಿವ್ ವರ್ಕ್, ನೆಗೆಟಿವ್ ವರ್ಕ್ ಅಂತ ಹೇಳಿದ್ವಿ, ಹೌದಾ ಇಲ್ಲ? So if any particle displaces by applying the force, then work is said to be done. So here also this is the force which is which experiences by the particle of mass small m. Okay, by this force this particle is displacing from A to B. A ಯಿಂದ B ಗೆ ಡಿಸ್ಪ್ಲೇಸ್ ಆಗ್ತಾ ಇದೆನಾ, ಕರೆಕ್ಟಾ? So therefore work is done. So that work done to displace from A to B is work. ಈ ಪಾರ್ಟ್ ಆಫ್ ವರ್ಕ್ ಅಂತ ಕೊಡ್ತಿದ್ರೆ ಟೋಟಲ್ ವರ್ಕ್ ಅಂತ ಕೊಡ್ತಿದೀವಾ? ಪಾರ್ಟ್ ಆಫ್ ವರ್ಕ್, ಟೋಟಲ್ ವರ್ಕ್ ಅಂದ್ರೆ ಇನ್ಫಿನಿಟಿ ಇಲ್ಲ, ಕರೆಕ್ಟಾ? therefore part of work is represented by dW, which is equal to formula work done force into displacement. So dW is equal to force ಏನದ Gmm divided by x square, Gmm divided by x square into displacement ಏನದ A ದಿಂದ B ಗೆ ಡಿಸ್ಪ್ಲೇಸ್ಮೆಂಟ್ ಏನದ dx, ಕರೆಕ್ಟಾ? therefore total work done to move from ಎಲ್ಲಿಂದ ಇರ್ತಂತೆ ಟೋಟಲ್ ವರ್ಕ್ ಡನ್ ಅಂದ್ರೆ ಎಲ್ಲಿಂದ ಇರ್ತಂತ ಇನ್ಫಿನಿಟಿ ಇಂದ ಇಲ್ಲಿ ತನಕ P ಪಾಯಿಂಟ್ ತನಕ ನಾನು ಮ್ಯಾಕ್ಸಿಮಮ್ P ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. So from infinity to the point P is W is equal to integration of dW between the limits. Starting point ಯಾವುದು? ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ನಮ್ಮ ಡೈರೆಕ್ಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಇನ್ಫಿನಿಟಿ ಇಂದ P ಗೆ ಮೂವ್ ಮಾಡ್ತಾ ಇದ್ದೀವಿ, ಹೌದಾ? ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಲೋವರ್ ಲಿಮಿಟ್, ಎಂಡ್ ಪಾಯಿಂಟ್ ಅಪ್ಪರ್ ಲಿಮಿಟ್, ಎಂಡ್ ಪಾಯಿಂಟ್ ಯಾವುದು? P ಅದ. P ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅದ? R, ಸ್ಮಾಲ್ r ಡಿಸ್ಟೆನ್ಸ್ ಅಲ್ಲಿ. ಸೊ R, okay, which is equal to integration of dW ಏನದು? Gmm divided by x square into dx between the limits infinity to the R. So W is equal to Gmm, constant, capital G is constant, capital M is constant, small m is constant. Capital G gravitational constant 6.67 into 10 raised to minus 11. Mass of earth constant, correcta? 6 into 10 raised to 24 kg constant irutte. Small m mass of a particle, mane togondre mass constant irutte alla, so mass of the particle is also constant. Matte ಏನು ಉಳಿತು? 1 by x square dx. So W is equal to Gmm integration of 1 by x square minus 1 by x between the limits infinity to the R. So Gmm into minus 1 by x. So now W is equal to minus Gmm 1 by x upper limit minus lower limit, ಹೌದಾ? 1 by x ಪ್ಲೇಸ್ ಗೆ ಅಪ್ಪರ್ ಲಿಮಿಟ್ ಏನದ? R. So x ಪ್ಲೇಸ್ ಗೆ R minus 1 by lower limit ಏನದ? Infinity. So W is equal to minus Gmm
m divided by r. 1 by infinity is 0. Correct? So this work done is nothing but potential energy. The work done is now converted into potential energy. Correct? So therefore, work done, this work done is converted or stored in the form of potential energy. Therefore, potential energy is represented by U. U is equal to formula minus Gmm divided by R. So this is the expression for the gravitational potential energy. U is equal to minus Gmm divided by R. अर्थ आयता? So now the next concept is escape speed or escape velocity. Very important for the point of examination for 5 marks. Escape speed or escape velocity. So as the name indicates, escape ಅಂತಂದ್ರೆ ತಪ್ಪಿಸಿಕೊಂಡು ಹೋಗೋದು. ಹೌದಾ? So if we throw the particle, it comes back to the earth surface after reaching a certain distance because of the gravitational pull or gravitational force. ನಾನು ಏನು ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಸ್ಪೀಡ್ ಮಾಡ್ತೀನಿ, ಇಲ್ಲ ಜಾಸ್ತಿ ಸ್ಪೀಡ್ ಇಂದ ಥ್ರೋ ಮಾಡ್ತೀನಿ. ಅವಾಗ initially I throw like this with a small velocity, small speed. Then the particle reaches up to this distance and comes back to the same position because of the gravitation. ನಾನು ಈಗ ಏನು ಮಾಡ್ತೀನಿ, ಸ್ಪೀಡ್ ಜಾಸ್ತಿ ಮಾಡ್ತೀನಿ. ಸ್ಪೀಡ್ ಜಾಸ್ತಿ ಮಾಡಿದ ಕೂಡಲೇ ಜಾಸ್ತಿ ಹೈಟ್ ಹೋಗುತ್ತೆ ಮತ್ತೆ ಬರುತ್ತೆ, again because of the gravitation. So I have to throw with a certain velocity for that. By that, then it will never come back to the earth surface. ಅಷ್ಟು ಸ್ಪೀಡ್ ಅನ್ನು ಥ್ರೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಈ ರೀತಿ ಥ್ರೋ ಮಾಡಿದ್ರೆ ಕೆಳಗೆ ಬರ್ತಾ ಇದೆ because of gravitation. So I have to throw with a certain velocity. By that, what happens? This particle will never come back to the earth surface. ಅಷ್ಟು ಸ್ಪೀಡ್ ಅನ್ನು ಥ್ರೋ ಮಾಡಬೇಕು. ಅಂದ್ರೆ ಅವಾಗ ಏನಂತ ಹೇಳ್ತೀವಿ ನಾವು, that speed is called as escape speed ಅಂತ ಹೇಳ್ತೀವಿ. So the minimum speed required for the particle to escape from the gravitation force, that speed is called as escape speed or escape velocity. ಅರ್ಥ ಆಗುತ್ತಾ? ನಾನು ಸ್ವಲ್ಪ ವೆಲಾಸಿಟಿ ಥ್ರೋ ಮಾಡಿದ್ರೆ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡ್ತೀನಿ ಮತ್ತೆ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಸ್ಪೀಡ್ ಥ್ರೋ ಮಾಡ್ತೀನಿ ಮತ್ತೆ ಬರುತ್ತೆ, ಇನ್ನೊಂದು ಸ್ಪೀಡ್ ಥ್ರೋ ಮಾಡ್ತೀನಿ, ಆ ಸ್ಪೀಡಿಗೆ ಅದು ಅಗಡೆ ಹೋಯ್ತು ಅಂತ ತಿಳ್ಕೊಳ್ಳಿ. ಆ ಸ್ಪೀಡಿಗೆ ಮಿನಿಮಮ್ ಸ್ಪೀಡ್ ಅಂತ ಹೇಳ್ತೀವಿ ನಾವು ಎಸ್ಕೇಪ್ ಸ್ಪೀಡ್ ಅಂತ ಹೇಳ್ತೀವಿ. ಸೊ ದ ಮಿನಿಮಮ್ ಸ್ಪೀಡ್ ರಿಕ್ವೈರ್ಡ್ ಫಾರ್ ದ ಪಾರ್ಟಿಕಲ್ ಟು ಎಸ್ಕೇಪ್ ಫ್ರಮ್ ದ ಗ್ರಾವಿಟೇಷನ್ ಫೋರ್ಸ್, ದಟ್ ಇಸ್ ಕಾಲ್ಡ್ ಆಸ್ ಎಸ್ಕೇಪ್ ಸ್ಪೀಡ್. ಅರ್ಥ ಆಯ್ತಾ? ಎಸ್ಕೇಪ್ ಅಂತಂದ್ರೆ ತಪ್ಪಿಸ್ಕೊಂಡು ಹೋಗ್ಬೇಕು. ಯಾರಿಗೆ ತಪ್ಪಿಸ್ಕೊಂಡು ಹೋಗ್ಬೇಕು? ಗ್ರಾವಿಟೇಷನ್ ಫೋರ್ಸ್ ಇಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಕರೆಕ್ಟಾ? ಗುರುತ್ವಾಕರ್ಷಣ ಬಲದಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾನು ಎಷ್ಟು ಸ್ಪೀಡ್ ಕೊಡ್ಬೇಕು, ಅದಕ್ಕ ಎಷ್ಟು ಸ್ಪೀಡ್ ನಾನು ಥ್ರೋ ಮಾಡಬೇಕು, ಆ ಸ್ಪೀಡ್ಗೆ ಎಸ್ಕೇಪ್ ಸ್ಪೀಡ್ ಅಂತ ಕರಿತೀವಿ. ಓಕೆ, ಸೊ ನೌ ಡೆರಿವೇಶನ್ ಫಾರ್ ದ ಎಸ್ಕೇಪ್ ಸ್ಪೀಡ್. ಅಗೇನ್ ಕನ್ಸಿಡರ್ ದೇರ್ ಇಸ್ ಅ ಅರ್ತ್. So here earth surface is there, and the mass of the earth is situated or concentrated at the center. Okay, this is the radius of the earth. ನಾವು ಇಲ್ಲಿ ಥ್ರೋ ಮಾಡ್ತೀವಿ, ಪಾರ್ಟಿಕಲ್ ಥ್ರೋ ಮಾಡ್ತೀವಿ. ಥ್ರೋ ಮಾಡಿದ ಮೇಲೆ ಇಲ್ಲಿ ಹೋಗುತ್ತೆ ಬರುತ್ತೆ, ಲಾಸ್ಟ್ಗೆ ಹೋಗುತ್ತೆ, ಗಡಿ ಹೋಗುತ್ತೆ. ಹೌದಾ? ಅದನ್ನ ಏನ್ ಕರಿತೀವಿ? ಇನ್ಫೈನೈಟ್ ಡಿಸ್ಟೆನ್ಸ್ ಅಂತ ತಗೊಳ್ತೀವಿ. ಇನ್ಫೈನೈಟ್ ಡಿಸ್ಟೆನ್ಸ್. ಸೊ ಇಲ್ಲಿ ಮೊದಲು ಇತ್ತು ಡಿಸ್ಟೆನ್ಸ್ ಎಷ್ಟಿತ್ತು? r ಇತ್ತು. ಈಗ ಎಲ್ಲಿ ಹೋಯ್ತು? ಇನ್ಫೈನೈಟ್ ಡಿಸ್ಟೆನ್ಸ್ ಹೋಯ್ತು. ಅಂದ್ರೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದು ತಗೋಬೇಕು? r. ಎಂಡ್ ಪಾಯಿಂಟ್ ಯಾವ್ದು ತಗೋಬೇಕು? ಇನ್ಫೈನೈಟ್ ಡಿಸ್ಟೆನ್ಸ್. ನಾನು ಮತ್ತ ಇಲ್ಲಿಂದ ಇಲ್ಲಿ ಥ್ರೋ ಮಾಡ್ಲಕ್ಕ ಎಷ್ಟು ವರ್ಕ್ ಮಾಡಬೇಕು, ಎಷ್ಟು ವರ್ಕ್ ಮಾಡಬೇಕು ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇಟ್ ವಿಲ್ ಬಿ ಅಗೇನ್ ಡಿಫಿಕಲ್ಟ್ ಫಾರ್ ಅಸ್. ಸೊ ದೇರ್ಫೋರ್ ಐ ವಿಲ್ ಕನ್ಸಿಡರ್ intermediate points a as well as the b. So the distance between these two is dx. ಅಂತ ಕನ್ಸಿಡರ್ ಮಾಡ್ತೀನಿ. So therefore the force ಯಾವುದು ಪಾರ್ಟಿಕಲ್ ಆಫ್ ಮಾಸ್ m. Okay, the force, the gravitational force on the particle
is F is equal to G mass of the first particle ಏನಂತ mass of earth, mass of the second particle small m divided by distance a ಎಷ್ಟು ಡಿಸ್ಟೆನ್ಸ್ ಅಂತ ಗೊತ್ತಿಲ್ಲ ಹೌದಾ. So let us consider this distance as a x. So therefore it is x square. Call it as equation number 1. Now work done to move from A to B. Work done to move from A to B is ಏನು ತಗೋಬೇಕು dw part of work done ಹೌದಾ. A in the B is part of work done. dw is equal to formula force into displacement. So dw is equal to force another G m divided by x square into displacement another A in the B is dx. Correct? Therefore total work done from ಎಲ್ಲಿಂದ from R to infinity. Correct? Total work done from R to infinity is ಏನು ಮಾಡಬೇಕು ಇಂಟಿಗ್ರೇಷನ್ ಮಾಡಬೇಕು. ಕರೆಕ್ಟಾ. W is equal to integration of dw ಲೋವರ್ ಲಿಮಿಟ್ ಏನು ತಗೋಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಏನಂತ R. ಅಪ್ಪರ್ ಲಿಮಿಟ್ Infinity. ಕರೆಕ್ಟಾ. ಓಕೆ. ಸೊ ವಿಚ್ ಈಸ್ ಈಕ್ವಲ್ ಟು R to infinity dw ಅಂದ್ರೆ G m divided by x square dx. So W is equal to G m and constant. G m constant. Integration of R to infinity 1 by x square dx. Integration 1 by x square ಆಗುತ್ತೆ minus 1 by x. Correct? So W is equal to G m into minus 1 by x between the limits R to infinity. Okay. So W is equal to minus ಹೊರಗಡೆ ಬರೀತೀನಿ minus G m as it is. Now upper limit minus lower limit 1 by x plus the upper limit ಏನದ x plus the upper limit ಏನದ infinity minus 1 by lower limit ಏನದ capital R. Okay. So W is equal to minus G m 1 by infinity ಅಂದ್ರೆ 0 minus 1 by r ಹೋಯ್ತು minus into minus plus. So divided by r. Work done is equal to G m divided by r. This work done is now converted into kinetic energy. Velocity move ಆಗ್ತಿದೆ ಪಾರ್ಟಿಕಲ್ ಹೌದಾ ಇಲ್ಲ. ಕರೆಕ್ಟಾ. So therefore this work done is now converted into kinetic energy. What is the formula for kinetic energy? Half m square. So ಬರಿಲ್ಲ this work done is converted into kinetic energy. Okay. Therefore half m v square is equal to ಇದು work done is equal to kinetic energy. Half m square is equal to G m divided by r. ನೋಡಿ ಸ್ಮಾಲ್ m ಕ್ಯಾನ್ಸಲ್ ಆಗುತ್ತೆ. ಈ 2 ಇಲ್ಲಿ ಟ್ರಾನ್ಸ್ಫರ್ ಮಾಡಲಾ ಏನಾಗುತ್ತೆ ಇಲ್ಲಿ ಏನು ಉಳಿತು v square is equal to 2 G m divided by r. ಓಕೆ. ಇದನ್ನ ಜಸ್ಟ್ ನಾನು ಸ್ವಲ್ಪ ಮಾಡಿಫೈ ಮಾಡ್ತೀನಿ ನೋಡ್ರಿ. ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ r ಮಾಡ್ತೀನಿ. ಏನು ಪ್ರಾಬ್ಲಮ್ ಇಲ್ಲ. ಮಲ್ಟಿಪ್ಲೈ ಡಿವೈಡ್ ಬೈ r ಈಗ ಏನಾಗುತ್ತೆ ನೋಡ್ರಿ G m divided by r square into r. G m by r square ಅಂದ್ರೆ ಏನು? G m divided by r square ಅಂದ್ರೆ ಏನು? Acceleration due to gravity. ಹೌದಾ. ಸ್ಮಾಲ್ g is equal to G m divided by r square acceleration due to gravity. ಹೌದಾ. ಸೊ ಈಗ ಏನ್ ಮಾಡ್ತೀವಿ ನೋಡ್ರಿ ಇದಿಷ್ಟನ್ನ
ಇದಿಷ್ಟು ಏನಾಗುತ್ತೆ gm by r square ಅಂತ ಆಗುತ್ತೆ. gm by r square ಏನು ಬರೀ ನಾನು ಸ್ಮಾಲ್ g ಅಂತ ಬರೀಬಹುದಾ? ಸೊ v square is equal to 2 ಇದಿಷ್ಟು g r. Therefore v is equal to square root of 2gr. So this is the escape speed or escape velocity. Therefore I will write it as a ve. ve is equal to square root of 2gr. What is the value of g? Small g. What is the value of small g? Acceleration due to gravity. Value is 9.8. And what is the value of r? 6400 kilometer. ಸೊ ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ನಮಗೆ ವಿ ಈ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದ್ರೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಬರುತ್ತೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅಂದ್ರೆ ಒಂದು ಸೆಕೆಂಡಿಗೆ 11.2 ಕಿಲೋಮೀಟರ್ ಟ್ರಾವೆಲ್ ಮಾಡಿತ್ತು ಅಂತ ತಿಳ್ಕೊರಿ. ಯಾವುದೋ ಒಂದು ಪಾರ್ಟಿಕಲ್ ಅಷ್ಟು ಸ್ಪೀಡ್ ನಾವು ಕೊಟ್ಟು ಅಂತ ತಿಳ್ಕೊರಿ. ಅದು ಮತ್ತ ಗ್ರಾವಿಟೇಷನ್ ಇಂದ ಕೆಳಗಡೆ ಬರಂಗಿಲ್ಲ, ಹತ್ತು ಕಡೆ ಬರಂಗಿಲ್ಲ. 11.2 ಕಿಲೋಮೀಟರ್ ಒಂದು ಸೆಕೆಂಡ್ ಹೋಯಿತು ಅಂತಂದ್ರೆ ಅದನ್ನ ನಾವು ಎಸ್ಕೇಪ್ ಸ್ಪೀಡ್ ಅಂತ ಕರಿತೀವಿ. ಒಂದು ಸೆಕೆಂಡ್ಗೆ 11.2 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು. ಸೊ ಇಫ್ ವಿ ಗಿವನ್ that much of speed to any particle, then it will not come to the earth surface again. Okay, it will go like this by escaping from the gravitational pull or gravitational force. Okay, so the value of escape speed is 11.2 kilometer per second. So ಇದು ಯಾವಾಗ ಬರುತ್ತೆ? by substituting the values. r is equal to 6400 kilometer, radius of the earth. Okay, small g 9.8 meter per second. Okay, ಇಷ್ಟಾದ್ರೆ ಬರ್ತದೆ. ಇವೆರಡು ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಆನ್ಸರ್ ಎಷ್ಟು ಬರುತ್ತೆ ನೋಡಿ, 11.2 kilometer per second. So this is escape speed. Okay, ಅರ್ಥ ಆಯ್ತಾ?